ಟ್ರಾಫಿಕ್ ವಿಷಯದಲ್ಲಿ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಉಂಟಾಗ್ತಿದೆ. ನೆದರ್ಲ್ಯಾಂಡ್ ಸಂಸ್ಥೆಯ ವರದಿಯಲ್ಲಿ ಯಾವ್ಯಾವ ಭಾಗಗಳಲ್ಲಿ ಸಂಚಾರ ದಟ್ಟಣೆಯನ್ನ ಉಲ್ಲೇಖಿಸಲಾಗಿದೆಯೋ ಅಲ್ಲೆಲ್ಲ ಸಮಸ್ಯೆ ನಿವಾರಿಸಲು ಪೊಲೀಸರು ಬ್ಲೂ ಪ್ರಿಂಟ್ ತಯಾರಿಸುತ್ತಿದ್ದಾರೆ. ಟ್ರಾಫಿಕ್ 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 ಯಾವ ಹೊತ್ತೇ ಆಗಲಿ, ಯಾವ ರಸ್ತೆಯೇ ಇರಲಿ, ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ನೋದು ಮಾಮೂಲಿಯಾಗ್ಬಿಟ್ಟಿದೆ. ನೆದರ್ಲ್ಯಾಂಡ್ ಮೂಲದ ಟ್ರಾಫಿಕ್ ಇಂಡೆಕ್ಸ್ ಸಂಸ್ಥೆ ನಡೆಸಿದ ಸರ್ವೆಯಲ್ಲಿ ವಿಶ್ವದ 2ನೇ ಅತಿದೊಡ್ಡ ವಾಹನ ದಟ್ಟಣೆಯುಳ್ಳ ನಗರ ಅನ್ನೋ ಕುಖ್ಯಾತಿಯನ್ನ ಬೆಂಗಳೂರು ಪಡೆದಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಬೆಂಗಳೂರಿಗರು ವರ್ಷಕ್ಕೆ 164 ಗಂಟೆಗಳನ್ನ ಟ್ರಾಫಿಕ್ನಲ್ಲೇ ಕಳೆಯುತ್ತಿದ್ದಾರೆ ಅನ್ನೋ ವಿಷಯವು ಬಯಲಾಗಿದೆ. ಇದರ ಬೆನ್ನಲ್ಲೇ ಬೆಂಗಳೂರು ಸಂಚಾರಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಬೆಂಗಳೂರಿನ 10 ಮುಖ್ಯ ರಸ್ತೆಗಳ ಆಧಾರದ ಮೇಲೆ ಸಮೀಕ್ಷೆ ನಡೆದಿದೆ. ಈ ರಸ್ತೆಗಳಲ್ಲಿ ಬೇರೆಡೆಗಿಂತ 10 ಪಟ್ಟು ಹೆಚ್ಚು ವಾಹನ ಓಡಾಡ್ತವೆ. ಕೆಆರ್ ಪುರಂನಿಂದ ಇಬ್ಬಲೂರು ನಡುವಿನ 17 ಕಿಲೋಮೀಟರ್ ಮಾರ್ಗದಲ್ಲಿ 500ಕ್ಕೂ ಹೆಚ್ಚು ಕಂಪನಿಗಳಿವೆ. ಈ ಭಾಗದಲ್ಲಿ ಸುಮಾರು 12 ಲಕ್ಷ ಮಂದಿ ಕೆಲಸ ಮಾಡ್ತಿದ್ದಾರೆ. ಪೀಕ್ ಅವರ್ನಲ್ಲಿ ಸುಮಾರು 2 ಲಕ್ಷ ವಾಹನಗಳು ಓಡಾಡ್ತವೆ. ಹೀಗಾಗಿ ಕಂಪನಿಗಳ ಮುಖ್ಯಸ್ಥರ ಜೊತೆ ಮುಂದಿನ ವಾರದಲ್ಲಿ ಪೊಲೀಸರು ಮೀಟಿಂಗ್ ಮಾಡಲಿದ್ದು ಸಾರ್ವಜನಿಕ ಸಾರಿಗೆಯನ್ನ ಬಳಸುವಂತೆ ತಿಳಿಸಲಿದ್ದಾರೆ. ಸಾರಿಗೆ ಇಲಾಖೆ ಜೊತೆಯಲ್ಲೂ ಸಭೆ ನಡೆಸಲಿದ್ದಾರೆ. ನಮ್ಮಲ್ಲಿ ಅತಿ ಹೆಚ್ಚು ಕಂಜೆಷನ್ ಇರೋ ಏರಿಯಾ ಬೇಸಿಕಲಿ ಈಸ್ಟ್ ಬ್ಯಾಂಗ್ಳೂರು ಮತ್ತು ಔಟರ್ ರಿಂಗ್ ರೋಡಲ್ಲಿ. ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ರೆ ಮೋರಲೆಸ್ ಸಿಟಿಯಾದ್ಯಂತ ಕಂಜೆಷನ್ ಕಮ್ಮಿ ಆಗುತ್ತೆ. ಅದೇ ರೀತಿ ಮೆಟ್ರೋ ಈಗ ಕಾಮಗಾರಿ ಭಾಳ ಫಾಸ್ಟಾಗಿ ಆಗ್ತಿದ್ದು, ಅದು ಡಿಸೆಂಬರ್ 2026ಗೆ ಬ್ಲೂ ಲೈನ್ ಏನಿದೆ ಫ್ರಮ್ ಕೆಆರ್ ಪುರಂ ಟು ಸಿಲ್ಕ್ ರೋಡ್, ಅದು ಆದರೆ ಅಲ್ಲಿ ಮೇಜರ್ ರೋಡ್ ಕಂಜೆಷನ್, ಟ್ರಾಫಿಕ್ ಕಂಜೆಷನ್ ಕಮ್ಮಿ ಆಗುತ್ತೆ. ಸಾರ್ವಜನಿಕ ಸಾರಿಗೆ ಬಳಕೆಗೆ ಒತ್ತು ನೀಡಬೇಕು. ಇಲ್ಲದಿದ್ರೆ ಕಂಪನಿಗಳ ಬಳಿಗೆ ಬಸ್ಗಳನ್ನ ಕಳಿಸುವ ವ್ಯವಸ್ಥೆಗೂ ಪೊಲೀಸರು ಪ್ಲಾನ್ ಮಾಡ್ತಿದ್ದಾರೆ. ಹಾಗೆ ಮಧ್ಯಾಹ್ನ ಊಟದ ಹೊತ್ತಲ್ಲಿ ಸುಮಾರು 40,000ದಷ್ಟು ಆನ್ಲೈನ್ ಡೆಲಿವರಿ ಬಾಯ್ಸ್ ರಸ್ತೆಗೆ ಇಳಿತಾರೆ. ಅವರಿಗೆ ಮುಖ್ಯ ರಸ್ತೆ ಬದಲು ಒಳ ರಸ್ತೆಗಳ ದಾರಿ ತೋರಿಸುವಂತೆ ಮ್ಯಾಪ್ ಸಿದ್ಧಪಡಿಸಲು ಕೂಡ ಸೂಚನೆ ನೀಡಲಾಗಿದೆ. ನಾವು ನೋಡಿದಾಗ ನಮ್ಮಲ್ಲಿ ಆ್ಯಕ್ಚುಲಿ ಔಟರ್ ರಿಂಗ್ ರೋಡ್ ಏನಿದೆ ಅದು ಮೋಸ್ಟ್ ಬೆಂಗಳೂರಲ್ಲಿ ಕಂಜೆಷನ್ ಜಾಸ್ತಿ ಇರೋದು ಪೀಕ್ ಅವರ್ಸಲ್ಲಿ. ಅಲ್ಲಿ ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ ಅದು 4ರಷ್ಟು ವೆಹಿಕಲ್ಸಲ್ಲಿ ಟ್ರಾವೆಲ್ ಮಾಡ್ತಿದೆ ಪೀಕ್ ಅವರ್ಸಲ್ಲಿ. ನಮ್ಮ ಸರ್ಕಾರದ ಇತರ ಇಲಾಖೆ ಕಡೆಯಿಂದ ನಾವೇನು ಮಾಡ್ಬೋದು ಮತ್ತು ಅವರು ಕಂಪನಿಗಳು ಅವ್ರ ಕಡೆಯಿಂದ CSRಲ್ಲಿ ಮತ್ತು ಬೇರೆ ಇತರ ಎಂಪ್ಲಾಯೀಸ್ ಮುಖಾಂತರ ಏನು ಮಾಡ್ಬೋದು ಅಂತ ಚರ್ಚೆ ಮಾಡಿ ಅಲ್ಲಿ CP ಸಾಹೇಬ್ರವರ ನೇತೃತ್ವದಲ್ಲಿ ನೆಕ್ಸ್ಟ್ ವೀಕ್ ಒಂದು ಮೀಟಿಂಗ್ ಮಾಡ್ತೀವಿ. ಇನ್ನು ಕುಡಿದು ವಾಹನ ಚಲಾಯಿಸಿದ್ರೆ DL ಕ್ಯಾನ್ಸಲ್ ಮಾಡಲು ತೀರ್ಮಾನ ಮಾಡಲಾಗಿದೆ. ಕಳೆದ ವರ್ಷ 12,900 ಚಾಲಕರ DL ಕ್ಯಾನ್ಸಲ್ ಮಾಡಲು RTOಗೆ ಶಿಫಾರಸು ಮಾಡಿದ್ದು, ಬರೋಬ್ಬರಿ 11,500 ಜನರ DL ಕ್ಯಾನ್ಸಲ್ ಆಗಿದೆ. ಇದರ ಜೊತೆಗೆ ದುಪ್ಪಟ್ಟು ದಂಡವನ್ನ ವಿಧಿಸಲು ಪೊಲೀಸ್ ಇಲಾಖೆ ರೆಡಿಯಾಗಿದೆ. ರಜೆ ಎಫೆಕ್ಟ್, ಟ್ರಾಫಿಕ್ ಜಾಮ್, ಸವಾರರ ಪರದಾಟ. ಟ್ರಾಫಿಕ್ ಬಿಸಿಯಿಂದ ಫ್ಲೈಓವರ್ ಮೇಲೆ ಮೂತ್ರ ವಿಸರ್ಜನೆ. ಇಂದು ನಾಳೆ ನಾಡಿದ್ದು ರಜೆ ಇದೆ. ಹೀಗಾಗಿ ತವರುಗಳತ್ತ ಪ್ರವಾಸಕ್ಕೆಂದು ನಗರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹೊರಟಿದ್ರು. ಇದರಿಂದಾಗಿ ಮಧ್ಯಾಹ್ನದಿಂದಲೇ ಟ್ರಾಫಿಕ್ ಬಿಸಿ ತಡ್ತು. ಕುಣಿಗಲ್ ಬೈಪಾಸ್ ಬಳಿ ಸಾಲುಗಟ್ಟಿ ವಾಹನಗಳು ನಿಂತಿದ್ವು. ಇತ್ತ ಚಂದಾಪುರದಿಂದ ಅತ್ತಿಬೆಲೆ ಮಾರ್ಗದಲ್ಲೂ ವಿಪರೀತ ಟ್ರಾಫಿಕ್ ಜಾಮ್ ಇತ್ತು. ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿದ ಕಾರ್ ಡ್ರೈವರ್ ಒಬ್ಬ ಫ್ಲೈಓವರ್ ಮೇಲೆಯೇ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಪ್ರಜ್ವಲ್, TV9 ಬೆಂಗಳೂರು.